ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 10 ಗಮನಿಸಿ. 3 ಅಂಕಗಳ ಪ್ರಶ್ನೆ ಇದೆ. ಅದರಲ್ಲಿ ಎ, ಕಣ್ಣಿನಿಂದ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಪುಸ್ತಕವನ್ನು ಇರಿಸಿದಾಗ ಮಾತ್ರ ಒಬ್ಬ ವಿದ್ಯಾರ್ಥಿಯು ಪಠ್ಯ ಪುಸ್ತಕದ ಅಕ್ಷರಗಳನ್ನು ಸ್ಪಷ್ಟವಾಗಿ ತೊಂದರೆ ಇಲ್ಲದೆ ಓದುತ್ತಾನೆ. ಹಾಗಾದರೆ ಒಂದನೇದು, ಕಣ್ಣಿನ ಈ ದೋಷವನ್ನು ಗುರುತಿಸಿ. ಎರಡನೇದು, ಕಣ್ಣಿನ ಈ ದೋಷಕ್ಕೆ ಪರಿಹಾರವನ್ನು ಸೂಚಿಸಿ. ಒಬ್ಬ ವಿದ್ಯಾರ್ಥಿ ಪುಸ್ತಕ ದೂರದಲ್ಲಿದ್ದಾಗ ಮಾತ್ರ, 50 ಸೆಂಟಿಮೀಟರ್ಗಿಂತ ದೂರದಲ್ಲಿದ್ದಾಗ ಮಾತ್ರ ಅದನ್ನ ಸ್ಪಷ್ಟವಾಗಿ ಓದ್ತಾ ಇದ್ದಾನೆ, ಆದ್ರೆ ಹತ್ತಿರದಲ್ಲಿದ್ದಾಗ ಆಗ್ತಾ ಇಲ್ಲ. ಹಾಗಿದ್ರೆ ಇದು ಯಾವ ಕಣ್ಣಿನ ದೋಷ ಅಂದ್ರೆ ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ. ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಹೀನ ಮಸೂರದ ಸಹಾಯದಿಂದ ಸರಿಪಡಿಸಬಹುದು. ಇಲ್ಲಿ ಹಾಗಿದ್ರೆ ದೂರದೃಷ್ಟಿ ಯಾಕೆ ಉಂಟಾಗ್ತದೆ? ಈ ಕಣ್ಣು ಗುಡ್ಡೆಯ ಗಾತ್ರ ಚಿಕ್ಕದಾಗಿರ್ಬಹುದು, ಅವಾಗ ರೆಟಿನಾದ್ಕಿಂತ ಹೊರ ಭಾಗದಲ್ಲಿ ವಸ್ತುವಿನ ಬಿಂಬ ಮೂಡುವಂತಾಗ್ತದೆ. ಹಾಗಾಗಿ ಇಲ್ಲಿ ವ್ಯಕ್ತಿ ಆ ವಸ್ತುವನ್ನ ಸರಿಯಾಗಿ ಗುರುತಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇದನ್ನ ದೂರದೃಷ್ಟಿ ಅಂತ ಕರಿತೀವಿ. ಹೈಪರ್ ಮೆಟ್ರೋಪಿಯಾದಲ್ಲಿ ವ್ಯಕ್ತಿಯೊಬ್ಬ ಹತ್ತಿರದ ವಸ್ತುಗಳನ್ನ ನೋಡ್ಲಿಕ್ಕೆ ಕಷ್ಟವಾಗ್ತದೆ, ಆದ್ರೆ ದೂರದ ವಸ್ತುಗಳನ್ನ ಸುಲಭವಾಗಿ ನೋಡ್ತಾನೆ. ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಹೀನ ಮಸೂರದ ಸಹಾಯದಿಂದ ಸರಿಪಡಿಸಬಹುದು. ಹೀನ ಮಸೂರವನ್ನ ಉಪಯೋಗಿಸಿಕೊಂಡು ಸರಿಯಾಗಿ ರೆಟಿನಾದ ಮೇಲೆ ಪ್ರತಿಬಿಂಬ ಬೀಳುವಂತೆ ಮಾಡಬಹುದು. ಥ್ಯಾಂಕ್ ಯು.